ಹಬ್ಬದ ವಾತಾವರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಡೈರೆಕ್ಟರ್ ನನ್ನಲ್ಲಿ ಕೆಲಸ ತಗ್ಸ್ಕೊಂಡಿರುವಂತ ಅಪ್ಪು ಅವ್ರನ್ನ ಇಟ್ಕೊಂಡು ಇನ್ನು ಸ್ಪೆಷಲ್ ಏನ್ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಆ ತರದ ಚಾಲೆಂಜ್ ಇಲ್ಲರೇ ಕೆಲಸ ಮಾಡಕ್ ಆಗೋದಿಲ್ಲ. ದರ್ಶನ್ ಸರ್ ಇಂದ ನಾನು ಪಾಸಿಟಿವ್ಸ್ ಇದ್ ಮಾಡ್ಕೊಂಡ್ಬಂದೆ. ವಂಶಿ ಸಿನಿಮಾಗ ಒಂದು ಕಾಲ್ ಫಾರ್ಮ್ ಬರುತ್ತೆ. ಸ್ಟಿಲ್ ಟುಡೇ ಅವ್ರು ಲಾಸ್ಟ್ ಮಾಡಿದಂತ ಸಿನಿಮಾ ಆಕ್ಷನ್ ಫೈಟ್ ಕೂಡ ನಾನೇ ಮಾಡಿದ್ದೆ. ಸರ್ ನೀವು ಯಾವ ಸಿನಿಮಾ ಮುಗಿಸ್ಕೊಂಡು ಬಂದಿರಿ, ಯಾವ ಭಾಷೆ ಸಿನಿಮಾ ಮಾಡ್ತಿದ್ದೀರಾ ಇವಾಗ ಅಂತ ನಾನು ಕೇಳ್ಬೇಕು ಆಕ್ಚುಲಿ. ಈಗ ಅಮೀರ್ ಖಾನ್ ಪ್ರೊಡಕ್ಷನ್ ಲಾಹೋರ್ 1947 ಅಂತ ಒಂದು ನಡೀತಾ ಇದೆ. ಸನಿ ಡಿಯೋಲ್ ಅವರು ಇದು ಅವರು ಒನ್ ಆಫ್ ದ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ಕರೆಕ್ಟ್ ಸರ್. ಸರ್ ಆಕ್ಚುಲಿ ಕನ್ನಡ ನೆಲದಿಂದ ಒಬ್ಬ ಸ್ಟಂಟ್ ಕೊರಿಯೋಗ್ರಾಫರ್ ಬೇರೆ ಎಲ್ಲಾ ಭಾಷೆಗಳಲ್ಲೂ ಮಿಂಚ್ತಾ ಇರುವಂಥದ್ದು ಆಕ್ಚುಲಿ ನಮಗೆ ಕನ್ನಡಿಗರಾಗಿ ಬಹಳ ಹೆಮ್ಮೆ ವಿಷಯ. ಆಕ್ಚುಲಿ ಅಟ್ ದ ಸೇಮ್ ಟೈಮ್ ಅಪ್ಪು ಸರ್ ಆಕ್ಚುಲಿ ಮಾರ್ಚ್ ಮಂತ್ ಅಂದ್ರೇನೆ ನಮ್ಗೆ ಒಂದು ರೀತಿ ಅಪ್ಪು ಅಭಿಮಾನಿಗಳಿಗೆ ಹಾಗೆ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಒಂದು ರೀತಿ ಹಬ್ಬದ ವಾತಾವರಣ. ಅದು ಅಲ್ಲದೆ ಜಾಕಿ ಸಿನಿಮಾ ಮತ್ತೊಂದ್ಸಲ ರಿಲೀಸ್ ಆಗ್ತಾ ಇದೆ. ಸೊ ನಿಮಗೆ ಎಷ್ಟು ಖುಷಿ ಕೊಡ್ತಿದೆ ಅಂತ? ನಿಜವಾಗ್ಲೂ ಒಂದು ಖುಷಿ ಅನ್ನೋದಕ್ಕಿಂತ ಇದೊಂದು ಹಬ್ಬದ ವಾತಾವರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಬ್ಬದ ವಾತಾವರಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರ ಕೋಟ್ಯಾಂತರ ಅಭಿಮಾನಿಗಳಿಗೆ ಮತ್ತೆ ಒಂದು ಪರದೆ ಮೇಲೆ ಅಪ್ಪು ಅವ್ರನ್ನ ನೋಡೋದು ಒಂದು ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಪ್ರಯತ್ನ ಮಾಡಿರೋರು ಎಲ್ರಿಗೂ ಮನಸ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಒಂದು ಒಳ್ಳೆ ಅವರ ಒಂದು ಲೈಫ್ ಕೆರಲ್ಲೇ ಒಂದು ದೊಡ್ಡ ಸಕ್ಸಸ್ ಆದಂತ ಒಂದು ಸಿನಿಮಾ. ಕರೆಕ್ಟ್. ಸುಖಾಸುರಿ ಅವರ ನಿರ್ದೇಶನ, ಆಕ್ಚುಲಿ ಸ್ಟಂಟ್ ಸೀಕ್ವೆನ್ಸಸ್ಗಳು, ಮತ್ತೆ ಯೋಗರಾಜ್ ಭಟ್ರ ಲಿರಿಕ್ಸ್, ಅಪ್ಪು ಸರ್ ಡ್ಯಾನ್ಸ್, ಸಾಂಗ್ಸ್, ಫೈಟ್ಸ್, ಎಷ್ಟೆಲ್ಲ ವಿಶೇಷತೆಗಳಿದೆ. ಆಕ್ಚುಲಿ ಹೇಳ್ತಾ ಹೋದ್ರೆ ಅದು ಮೋಸ್ಟ್ಲಿ ಒಂದು ಎಪಿಸೋಡ್ ಅಲ್ಲಿ ಮುಗಿಯಲ್ಲ. ಇದು ಡೆಫಿನೆಟ್ಲಿ ಸ್ಟಂಟ್ ಸೀಕ್ವೆನ್ಸಸ್ ಬಹಳನೇ ವಿಭಿನ್ನವಾಗಿ ಮೂಡಿ ಬಂದಿತ್ತು ಅಂತಾನೆ ಹೇಳ್ಬೋದು. ಇದ್ರ ಅಂದ್ರೆ ತುಂಬಾ ರಿಯಲಿಸ್ಟಿಕ್ ಆಗಿ ಎಲ್ಲೂ ಕೂಡ ಅಂದ್ರೆ ಸಾಕಷ್ಟು ನಾವು ರವಿವರ್ಮ ಅವರ ಸ್ಟಂಟ್ ಕೊರಿಯೋಗ್ರಫಿಯಲ್ಲಿ ಬಂದಿರುವಂತಹ ಸಿನಿಮಾಗಳನ್ನ ತುಂಬಾ ನೋಡಿದೀವಿ. ಬಟ್ ಇದರಲ್ಲಿ ಅಫ್ಕೋರ್ಸ್ ಪುನೀತ್ ಅವ್ರು ಇರೋದ್ರಿಂದ ಬಹಳಷ್ಟು ವಿಭಿನ್ನವಾಗಿ, ಬಹಳಷ್ಟು ಲೈನ್ ಜೊತೆಗೆ ಹತ್ರವಾಗಿ ಸ್ಟಂಟ್ ಬಂದಿತ್ತು. ಆಕ್ಚುಲಿ ಅಫ್ಕೋರ್ಸ್ ಅದೆಲ್ಲ ಕ್ರೆಡಿಟ್ ನಿಮ್ಗೆ ಸೇರುತ್ತೆ. ಅಂದ್ರೆ ಎಲ್ಲ ಟೀಮ್ ವರ್ಕ್. ಬಿಕಾಸ್ ಆಫ್ ಇವಾಗ ಏನಂತಂದ್ರೆ ಅದರಲ್ಲೇ ಒಂದಷ್ಟು ಫೇಮಸ್ ಏಂತಿಕೆ ಅಂತಂದ್ರೆ ಬಿಕಾಸ್ ಆಫ್ ಡೈರೆಕ್ಟರ್ ನನ್ನಲ್ಲಿ ಕೆಲಸ ತಗ್ಸ್ಕೊಂಡಿರುವಂತದ್ದು. ಕರೆಕ್ಟ್. ಏನಂತಂದ್ರೆ ನನಗೂ ಒಂದು ಚಾಲೆಂಜಿಂಗ್ ಆದಂತ ಏನಾದ್ರು ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಕೊರಿಯೋಗ್ರಾಫ್ ಕೇಳೋಂಥದ್ದಾಗಿರ್ಬೋದು, ಅವ್ರು ಚಾಲೆಂಜ್ ಆಗಿ ಕೇಳಿದ್ರೆ ನಾವು ಚಾಲೆಂಜ್ ಆಗಿ ಏನಾದ್ರು ಒಂದು ಕೊಡೋದಕ್ಕೆ ಒಂದು ಹೊಸದಾಗಿ ಏನೋ ಒಂದು ಇದಾಗುತ್ತೆ. ಈಗ ನಿಮ್ಗೆ ಗೊತ್ತಿರುತ್ತೆ, ಎಕ್ಸಾಮ್ ಬಂತು ಅಂತಂದ್ರೆ ಮಕ್ಕಳು ಏನಾದ್ರು ಒಂದು ಹೊಸ ಕ್ವಶನ್ ಬಂದ್ರೆ ತಾನೆ ಅವ್ರು ಏನೋ ಒಂದು ಪ್ರಿಪರೇಷನ್ ಮಾಡ್ಕೋಬೇಕು. ಬಟ್ ಹೋದ್ ಸರಿ ಬಂದಿದ್ದು ಈ ವರ್ಷ ಬರಲು. ಕರೆಕ್ಟ್. ಆ ರೀತಿ ಯಾವ್ದಾದ್ರು ಒಂದು ಹೊಸದಾಗಿ ಏನಾದ್ರು ಅವ್ರ ಕೆಲಸಗಳು ಕೇಳಿದ್ರೆ ಅದನ್ನ ಏನ್ ಮಾಡ್ಬೋದು ನಾವು. ಆಮೇಲೆ ಅಪ್ಪು ಅವ್ರನ್ನ ಇಟ್ಕೊಂಡು ಇನ್ನು ಸ್ಪೆಷಲ್ ಏನ್ ಮಾಡ್ಬೇಕು ಅಂದ್ ಅಫ್ಕೋರ್ಸ್ ನನ್ಗೆ ಚಾಲೆಂಜ್ ಅದು. ಯಾವುದೇ ಕಾರಣಕ್ಕೂ ಆ ತರದ ಚಾಲೆಂಜ್ ಇಲ್ಲರೇ ಕೆಲಸ ಮಾಡಕ್ ಆಗೋದಿಲ್ಲ ಅದು. ಕರೆಕ್ಟ್. ಬಟ್ ಎಂಟೈರ್ ಕ್ರೆಡಿಟ್ಸ್ ಹೋಲ್ ಟೀಮ್ ಹೇಳಕ್ ಇಷ್ಟಪಡ್ತೀನಿ. ಸೂರ್ಯ ಅವ್ರು ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಮತ್ತೆ ನಮ್ಮ ಸತ್ಯಗಡೆ ಕ್ಯಾಮ್ರಾಮನ್ ಇರ್ಬೋದು, ಇಮ್ರಾನ್ ಸರ್ದಾರೆ ಕೊರಿಯೋಗ್ರಾಫರ್ ಇರ್ಬೋದು, ಮತ್ತೆ ಅದರಲ್ಲೇ ಒಂದು ಫೈಟ ಮಾಡಿದಂಥ ಡ್ಯಾನಿ ಅವರು ಇರ್ಬೋದು, ಎಲ್ಲರೂ ಸೇರಿ ಮಾಡಿದಂಥ ಒಂದು ಸಿನಿಮಾ. ಸರ್ ಆಕ್ಚುಲಿ ಈಗ ನನಗೆ ಟೆಕ್ನಿಕಲಿ ಸ್ಪೀಕಿಂಗ್ ಅಷ್ಟು ತಪ್ಪಿದ್ರೆ ಸ್ವಲ್ಪ ಕ್ಷಮಿಸಿ. ಫಸ್ಟ್ ಸಿನಿಮಾ ಆಕ್ಚುಲಿ ನೀವು ಕೊಲಾಬ್ರೇಟ್ ಮಾಡಿದ ಅಪ್ಪು ಸರ್ ಜೊತೆಗೆ ವಂಶಿ ಅಂತ ಅನ್ಕೊಳ್ತೀನಿ. ವಂಶಿ ಅಂದ್ರೆ ನೀವು ಇಂಡಸ್ಟ್ರಿಗೆ ಎಂಟರ್ ಆಗಿ 2004 ಅಂತ ಅನ್ಕೊಂಡ್ರು ಕೂಡ ಆಲ್ಮೋಸ್ಟ್ 4 years ಆದ್ಮೇಲೆ ಅಪ್ಪು ಸರ್ ಸಿನಿಮಾ ನಿಮಗೆ ಫಸ್ಟ್ ಟೈಮ್ ಸಿಕ್ಕಿದ್ದು. ಸೊ ಅವಾಗ ನಿಮ್ಮ ಫೀಲಿಂಗ್ ಹೇಗಿತ್ತು? ಅಂದ್ರೆ ಅಪ್ಪು ಸರ್ ಅಂತ ಹೇಳಿದ್ರೆ ಅವರು ಎಲ್ಲ ರೀತಿಯಿಂದನೂ ಅವ್ರ ಸ್ಟಂಟ್ ನ ಅವರೇ ಮಾಡೋದಕ್ಕೆ ರೆಡಿ ಇರುವಂತ ಒಬ್ಬ ವ್ಯಕ್ತಿ, ಪ್ಲಸ್ ಅಷ್ಟೇ ಫ್ಲೆಕ್ಸಿಬಲ್, ಎಲ್ಲ ರೀತಿ ಅವರು ಲೈಕ್ ಹಿ ವಾಸ್ ವೆಲ್ ಪ್ರಿಪೇರ್ಡ್ ಟು ಫೈಟ್ ಅಂಡ್ ಆಲ್ ದಟ್. ಸೊ ಹೇಗೆ ಅನ್ನಿಸ್ತು ನಿಮಗೆ ಮೊದಲನೇ ಬಾರಿಗೆ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದಾಗ? ಬಟ್ ಏನಂತಂದ್ರೆ ನಾನು ಆಸ್ ಎ ಅಸಿಸ್ಟೆಂಟ್ ಆಗಿ ಅವ್ರ ಜೊತೆ ಎಲ್ಲ ತುಂಬಾ ಕೆಲಸ ಮಾಡಿದ್ದೆ. ಅಪ್ಪು ಇಂದಾನೆ ಕೆಲಸ ಮಾಡ್ಕೊಂಡು, ಅಪ್ಪು ಅಭಿ ಇಂದೆಲ್ಲ ಕೆಲಸ ಮಾಡ್ಕೊಂಡು. ಬಟ್ ನಾನು ಅಂದ್ರೆ ಅರಸುಗೂ ಟ್ರೈ ಮಾಡಿದ್ದೆ, ಆಕಾಶ್ಗೂ ಟ್ರೈ ಮಾಡಿದ್ದೆ. ಬಟ್ ಅವಾಗ ನಾವ್ ಇನ್ನು ನ್ಯೂ ಕಮರ್, ಬಟ್ ಏನು ಪ್ರೂವ್ ಮಾಡಿರಲ್ವಲ್ಲ, ಅವ್ರಿಗೂ ಒಂದು ಸಣ್ಣ ಒಂದು ಇದಿತ್ತು. ಸರಿ, ಏನು ಮಾಡೋಕ್ಕಾಗದೆ ಇದ್ದಾಗ ನನ್ನ ಕರೆದಿ ನಮ್ಮ ದರ್ಶನ್ ಸರ್ ಇಂದ ನಾನು ಪಾಸಿಟಿವ್ಸ್ ಇದ್ ಮಾಡ್ಕೊಂಡ್ಬಂದೆ. ಬಟ್ ಅದೇ ರೀತಿ ಕೆಲಸ ಹೋಗ್ತಾ ಇರೋ ಟೈಮಲ್ಲಿ ಒಂದ್ ಟೈಮಲ್ಲಿ ವಂಶಿ ಸಿನಿಮಾಗ ಒಂದು ಕಾಲ್ ಫಾರ್ಮ್ ಬರುತ್ತೆ. ಬಟ್ ಆವಾಗ ಬಂದಾಗ ನನ್ನನ್ನ ಬೇಕು ಅಂತ ಒಂದು ನನಗೂ ಅಲ್ಲಿ ಸದ್ಯಕ್ಕೆ ಹೆಸರು ಹೇಳಿ ಒಂದು ಪುಷ್ ಮಾಡಿದಂಥವ್ರು ನನ್ನ ಕೃಷ್ಣಕುಮಾರ್ ಕ್ಯಾಮ್ರಾಮನ್ ಇರ್ಬೋದು, ಮಹೇಶ್ ಬಾಬು ಡೈರೆಕ್ಟರ್ ಅವರು ಇರ್ಬೋದು, ಆಮೇಲೆ ನನ್ನ ಪ್ರಕಾಶ್ ಅದೇ ವಂಶಿ ಸಿನಿಮಾದ ನಿರ್ದೇಶಕರು. ಯಾಕಂದ್ರೆ ಈ ಟೀಮ್ ಜೊತೆ ನಾನು ಶ್ರೀ ಎಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದೆ. ಆಮೇಲೆ ಮಹೇಶ್ ಅವ್ರ ಜೊತೆ ನಾನು ತುಂಬಾ ಅಸಿಸ್ಟೆಂಟ್ ಆಗಿದ್ದಾಗೆಲ್ಲ ವರ್ಕ್ ಮಾಡ್ಕೊಂಡು ಜೊತೆಲೆ ಬಂದಿರೋಂಥವ್ರು. ಅಂದ್ರೆ ಒಂದು ಬಾಂಡಿಂಗ್ ಚೆನ್ನಾಗಿತ್ತು, ನಮ್ಮ ವರ್ಕಿಂಗ್ ಸ್ಟೈಲ್ ಏನು ಅನ್ನೋದು ಅವ್ರಿಗೆಲ್ಲ ಇಷ್ಟ. ಬಟ್ ಅವಾಗ ಅಪ್ಪು ಸರ್ ಒಂದ್ಸರಿ ಕನ್ವೆ ಮಾಡಿ ಎಲ್ಲ ಮಾಡಿ ಈ ತರ ಅಂತ ಅಂದಾಗ ಅವಾಗ ವಂಶಿಯಿಂದಾನೆ ಫಸ್ಟ್ ಮಾಡಿದೆ ಮಾರ್ಕೆಟ್ ಫೈಟ್. ವಂಶಿ 100% ಸರ್ ಫಸ್ಟ್ ಟೈಮ್ ಆಕ್ಚುಲಿ ಲಾಂಗ್ ಹಿಡಿದು ಅಪ್ಪು ಸರ್. ಅದೇ ಇಷ್ಟು ದಿವಸ ವೆಯ್ಟ್ ಮಾಡಿದಕ್ಕೂ ಒಂದು ಒಳ್ಳೆ ಸೀಕ್ವೆನ್ಸ್ ಸಿಕ್ತು ಅಂತ ನನ್ನ ಒಂದು ಇದು. ಬಟ್ ಅದಾದ್ಮೇಲೆ ಇವತ್ತವರೆಗೂ ಫುಲ್ ಸಿನಿಮಾ ಸ್ಟಿಲ್ ಟುಡೇ ಅವ್ರು ಲಾಸ್ಟ್ ಮಾಡಿದಂತ ಸಿನಿಮಾ ಆಕ್ಷನ್ ಫೈಟ್ ಕೂಡ ನಾನೇ ಮಾಡಿದ್ದೆ. ಕರೆಕ್ಟ್. ಲಕ್ಕಿ ಮ್ಯಾನ್ ಅಂತ ಒಂದು ಸಿನಿಮಾದಲ್ಲಿ ಅವ್ರನ್ನ ದೇವ್ರ ತರ ತೋರ್ಸೋಂತ ಒಂದು ಇದನ್ನು ಕೂಡ ಆಕ್ಷನ್ ಸೀಕ್ವೆನ್ಸ್ ಕೂಡ ನಾವೇ ಮಾಡುವಂಥದ್ದು.